ಒಂದು ಕಡೆ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಮುಖ್ಯವಾಗಿ ಡಿ.ಕೆ ಶಿವಕುಮಾರ್ ಅವರು ಹಠಕ್ಕೆ ಬಿದ್ದಿದ್ದಾರೆ. ಶತಾಯ ಗತಾಯ ನಾನು ಕಾವೇರಿ ಆರತಿಯನ್ನ ಮಾಡ್ತೀನಿ ಅಂತ ಹೇಳಿ. ಜಗನ್ನಾಥ್ ಸರ್, ಏನ್ ಲಾಭ ಕಾವೇರಿ ಆರತಿಯಿಂದ? ಏನ್ ಲಾಭ ನೋಡಿ, ಆಗ್ಲೇ ಸಣ್ಣ ಸರ್ ಒಂದು ಪಾಯಿಂಟ್ ಹೇಳಿದ್ರು, ನೀವು ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಕಾವೇರಿ ಆರತಿಯನ್ನ ಮಾಡಿಸಿದ್ರಿ, ಏನ್ ಲಾಭ ಆಯ್ತು? ಏನ್ ಲಾಭ ಆಯ್ತು? ಏನ್ ಲಾಭ ಆಯ್ತು? ಅದೇ ರೀತಿಯಾಗಿ ಕಾವೇರಿ ಆರತಿಯಿಂದ ಏನ್ ಲಾಭ ಹೇಳ್ತೀನಿ. ನೀವು ಹೇಳಿದ್ರೆ ಸ್ಯಾಂಕಿ ಟ್ಯಾಂಕ್ ಅಂತ ಗಂಧದ ಗುಡಿ ಕೆರೆ ಬಗ್ಗೆ ಮಾತಾಡಿದ್ರೆ, ಅಲ್ಲಿ ಪೂಜೆ ಮಾಡಿದ ನಂತರ ಯಾವತ್ತು ಫೆಬ್ರವರಿಯಲ್ಲಿ ಆ ಮಳೆ ಬಂದಿದ್ದಿಲ್ಲ. ತಮ್ಮ ಗಮನಕ್ಕಿರ್ಲಿ ಮಾಧ್ಯಮ ಸ್ನೇಹಿತರು, ನೀವು ಇದನ್ನ ಎತ್ತೇಳಲೇಬೇಕಾಗಿದೆ. ನೋಡಿ, ಈ ತರ ಈ ರಾಜಕಾರಣ ಮಾಡಬಾರ್ದು. ಪೂಜೆಯಲ್ಲೂ ರಾಜಕಾರಣ ಮಾಡ್ತಾರೆ ಮಾಡ್ಕೊಳ್ಳಿ, ಬಿಜೆಪಿ ಅವ್ರು ಚಾಳಿ ಅದು ಮಾಡ್ಕೊಳ್ಳಿ. ನಾನು ಒಂದು ವಿಚಾರ ಹೇಳ್ತೀನಿ, ಅವ್ರು ಹಚ್ಚಿದ್ರೆ ಮಾತ್ರ ಕರ್ಪೂರ ಹಚ್ಚಲ್ಲ ಸರ್. ಹಿಂದೂ, ಮುಸ್ಲಿಂ, ಪಾರ್ಸಿ, ಕ್ರೈಸ್ತ ಯಾರು ಹಚ್ಚಿದ್ರು ಕರ್ಪೂರ ಹಚ್ಚುತ್ತೆ, ದೀಪ ಬೆಳಗುತ್ತೆ. ಅದು ಅವ್ರ ಗಮನಕ್ಕಿರ್ಬೇಕು. ಸುಮ್ಮನೆ ನಾವು ಮಾಡಿದ್ದಕ್ಕೆಲ್ಲ ವಿರೋಧ. ನಮ್ಗೆ ಆಲ್ರೆಡಿ ಅಣೆಪಟ್ಟಿ ಟ್ಯಾಗ್ ಕಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು, ಮುಸ್ಲಿಮ್ರ ಪರ ಅಂತ. ನಾವು ಕಾವೇರಿ ಆರತಿ ಮಾಡ್ತೀವಿ ಅಂದ್ರೂ ಅದಕ್ಕೊಂದು ಕತೆ, ಇದು ಪುಂಕಾಗಿ ಹೇಳ್ತಾರೆ, ಇವ್ರು ಏನಕ್ಕೆ ಮಾಡಬೇಕು ಅನ್ನೋ ಥರ. ಅದೇ ಇವ್ರ ಟೈಮಲ್ಲಿ ಇವ್ರು ಮಾಡ್ಲಿಲ್ವಲ್ಲ, ಇವ್ರಿಗೆ ತಲೆಗೆ ಒಳಿಲಿಲ್ಲ. ಇವಾಗ ನಾವು ಮಾಡ್ತಾ ಇದೀವಿ, ಅದು ಅವ್ರ ಕೈಲಿ ಕಂಪ್ಲೀಟ್ ಮಾಡ್ತೀನಿ. ಒಂದ್ ನಿಮಿಷ ಲಾಭದ ಬಗ್ಗೆ ಹೇಳೋಣ ಸರ್. ಇದೊಂದು ಆಧ್ಯಾತ್ಮಿಕವಾಗಿ ಮಾಡ್ಲೇಬೇಕು ಅಂತ ನಮ್ ಸರ್ಕಾರದ ಗುರಿ, ಮಾಡ್ತಾ ಇದೀವಿ. ಅದಕ್ಕೆ ಇವರು ವಿರೋಧ ವ್ಯಕ್ತಪಡಿಸ ಸಂತೋಷ, ವಿರೋಧ ವ್ಯಕ್ತಪಡಿಸ್ಲಿ. ನಾನು ಇನ್ನೊಂದು ಮಾತು ಹೇಳ್ತೀನಿ ಸರ್, ಯಾಕೆ ಮಾಡಬಾರ್ದು ಅನ್ನೋದು ಅವ್ರು ಹೇಳಿದ್ರೆ ನಾವು ಅದನ್ನ ಪುರಸ್ಕರಿಸ್ತೀವಿ. ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಮಾಡ್ತೀವಿ ಅನ್ನೋದು ನಮ್ಮ ದೃಢ ನಿರ್ಧಾರ, ಮಾಡೇ ಮಾಡ್ತೀವಿ. ಎಲ್ಲಾರನು ಒಪ್ಪಿಗೆ ತಗೊಂಡು, ಮಂಡ್ಯ ಜನತೆ ಒಪ್ಪಿಗೆ ತಗೊಂಡು ನಾವು ಈ ಕಾರ್ಯದಲ್ಲಿ ಯಶ ಕಾಣ್ತೀವಿ. ನೋಡಿ ಸರ್, ವಿರೋಧ ಮಾಡಬೇಕು, ವಿರೋಧ ಮಾಡಿದ್ರೆ ಜನ ಮೆಚ್ಚಲ್ಲ. ಆಯ್ತು ಸಣ್ಣ ಸರ್, ಓಕೆ ಸಣ್ಣ ಸರ್. ನೋಡಿ, ಈಗ ಹಿಂದುತ್ವ ಧರ್ಮದ ವಿಚಾರ ಬಂದ್ರೆ ನಿಮ್ಮ ಸ್ಟ್ಯಾಂಡ್ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ, ಬಿಜೆಪಿ ಹಿಂದುತ್ವ, ಹಿಂದೂ ಧರ್ಮದ ಬಗ್ಗೆ. ಕಾವೇರಿ ಆರತಿ ಧಾರ್ಮಿಕ ಕಾರ್ಯಕ್ರಮ, ಯಾಕೆ ವಿರೋಧ? ಧಾರ್ಮಿಕ ಕಾರ್ಯಕ್ರಮ ಈಗ ಯಾಕೆ ಇವರಿಗೆ ಅಲ್ಲ, ನೆನಪಾಗ್ಲಿ ಸರ್, ಅದು ಯಾವಾಗಾದ್ರೂ ನೆನಪಾಗ್ಲಿ. ಧಾರ್ಮಿಕ ಕಾರ್ಯಕ್ರಮ ಕಾವೇರಿ ಆರತಿ ಅಲ್ಲ, ಒಂದ್ ನಿಮಿಷ ಅಲ್ಲ, ನಾನು ತಗೋತಿದ್ದೀನಿ ಸಣ್ಣ ಸರ್. ನೋಡಿ, ಬಿಜೆಪಿಯ ಅಜೆಂಡಾ ಏನು, ಬಿಜೆಪಿ ರಾಜಕಾರಣ ಏನು, ಬಿಜೆಪಿ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದೆ, ಬಿಜೆಪಿಯ ನಡೆ ಏನು ಎಲ್ಲರಿಗೂ ಗೊತ್ತಿರೋ ವಿಚಾರ. ಧಾರ್ಮಿಕತೆ, ಧರ್ಮದ ವಿಚಾರಕ್ಕೆ ಬಂದ್ರೆ ಕಾವೇರಿ ಆರತಿ ಧಾರ್ಮಿಕ ವಿಚಾರ, ಧಾರ್ಮಿಕ ಕಾರ್ಯಕ್ರಮ, ಯಾಕೆ ವಿರೋಧ ಹೇಳಿ? ಸರ್ ಒಂದ್ ನಿಮಿಷ, ಇವರು ಈಗ ಕಾಂಗ್ರೆಸ್ ಪುತ್ರ ಬೇಡ, ಅವ್ರೇನೋ ಹೇಳೋದಿದ್ರೆ ಫಸ್ಟ್ ಒಂದು ಪಾಯಿಂಟ್ ಹೇಳಿದ್ರು, ಅಭಿವೃದ್ಧಿ ಕಾರ್ಯಕ್ಕೆ ನಾವು ವಿರೋಧ ಮಾಡ್ತಿದೀವಿ ಅಂತ. ಸ್ವಾಮಿ, ನೀವು ಏನೇನು ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ಹೇಳ್ಬಿಡಿ, ಒಂದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಇವರು ಮೇಕೆದಾಟು ಯೋಜನೆ ಮಾಡ್ತೀವಿ ಅಂತ ಹೇಳಿ ದೊಡ್ಡದಾಗಿ ಹೇಳಿ ಆ 100 ಕೋಟಿ ರೂಪಾಯಿ ಅಲ್ಲಿಗೆ ತಗೊಂಡೋಗಿ ಹಾಕಿದ್ರೆ ಒಂದು ಇದಾಗ್ತಿತ್ತಲ್ವಾ, ಅದಕ್ಕೂ ಇವ್ರಿಗೆ ಬಜೆಟಲ್ಲಿ ದುಡ್ಡಿಲ್ಲ. ಆಮೇಲೆ ಇನ್ನೊಂದು ನನಗೆ ಡೌಟ್ ಹೊಡಿತಾ ಇರೋದೇನು ಗೊತ್ತಾ, ಈ ಆರತಿ ಮಾಡ್ಬೇಕಾದ್ರೆ ವಾಟರ್ ಇರ್ಬೇಕಲ್ಲ, ರಿವರಲ್ಲಿ ವಾಟರ್ ಇರ್ಬೇಕಲ್ಲ. ಇದೆಲ್ಲೋ ಒಂದ್ ಕಡೆ ತಮಿಳ್ನಾಡಿ ನೀರು ಬಿಡೋ ಹುನ್ನಾರ ಇರ್ಬೇಕು, ನೋಡ್ಕೊಳ್ಳಿ. ಮುಂದಿನ ದಿನದಲ್ಲಿ ಇದು ಹೊರಗೆ ಬರಬಹುದು, ಯಾಕಂದ್ರೆ ಸ್ಟಾಲಿನ್ ಸಾಹೇಬ್ರನ್ನ ಹೊಲಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಇದ್ರೂ ಇರ್ಬೋದು. ಅದಾದ್ಮೇಲೆ ಸಾಹೇಬ್ರು ಒಂದ್ ಮಾತಾಡಿದ್ರು, ಏನೋ ಸಕ್ಕರೆ ಕಾರ್ಖಾನೆಗಳ ಪುನಶ್ಚೇತನ ಅಂತ ಹೇಳಿದ್ರು. ಇಲ್ಲಿ ನೋಡಿ, ಸಕ್ಕರೆ ಕಾರ್ಖಾನೆಗಳಿಗೆ 500 ಕೋಟಿ ಅಸೆಟ್ ಮಾನಿಟರೈಸೇಷನ್ ಮಾಡ್ಬಿಟ್ಟು ಹಣ ಹೊಂದಿಸಲು ಪ್ರಯತ್ನ ಮಾಡಿದ್ದಾರೆ. ಬಜೆಟ್ ಅಲ್ಲಿ ಇದನ್ನ ಹೇಳಿದ್ದಾರೆ, ಬಜೆಟ್ ಅಲ್ಲಿ ಇದ್ರ ಘೋಷಣೆ ಮಾಡಿದ್ದಾರೆ. ಅಸೆಟ್ ಮಾನಿಟರೈಸೇಷನ್ ಅಂದ್ರೆ ಇರುವ ಏನು ಭೂಮಿಗಳು ಇದೆಯಲ್ಲ, ಅಸೆಟ್ಸ್ ಏನಿದಾವಲ್ಲ, ಅದನ್ನ ಮಾರ್ಬಿಟ್ಟು ಅಲ್ಲಿಗೆ ಹಣ ಹೊಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಎಲ್ಲಿ ಇದು ಮಂಡ್ಯ ಜಿಲ್ಲೆಗೆ ಮಾಡಿರ್ತಕ್ಕಂಥ ಕೆಲಸ ಇವರು, ಆಯ್ತಾ. ಅದಾದ್ಮೇಲೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಇವರು ಕೆಲವೊಂದು ಜಾಗಗಳನ್ನ ಅಭಿವೃದ್ಧಿ ಬೆಲೆ ಬಾಳುವ ಆಸ್ತಿಗಳಿದಾವಲ್ಲ, ಅದನ್ನ ಒಳಗೆ ಹಾಕೊಳ್ಳೋ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇದು ಮಂಡ್ಯ ಜಿಲ್ಲೆಯ ಕಥೆ ಇದು, ಆಯ್ತಾ. ಇಲ್ಲಿ ಆಮೇಲೆ 50,000 ಕೋಟಿ ಕೊಟ್ಟು ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಕೊಟ್ಟಿದ್ದು ಯಾರು ಗೊತ್ತಾ? ಬಸವರಾಜ ಬೊಮ್ಮಾಯಿ ಅವರು. ಪಾಪ ಅವ್ರು ಮರ್ತೋಗಿರ್ಬೋದು, ಆಯ್ತಾ. ಅದಾದ್ಮೇಲೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿಕೊಟ್ಟಿದ್ದು ಯಾರು ಗೊತ್ತಾ? ಯಡಿಯೂರಪ್ಪ ಸಾಹೇಬ್ರು ಇವರಿಗೆ ಮಾಡಿದ್ದು, ಆಯ್ತಾ. ಆಮೇಲೆ ಇಲ್ಲಿ ಒಳಾಂಗಣ ಕ್ರೀಡಾಂಗಣ ಸ್ಥಾಪನೆಗೆ ಆರ್ಥಿಕ ನೆರವು ಕೊಟ್ಟಿದ್ದು ಸರ್ಕಾರ. ಮಂಡ್ಯ ಜಿಲ್ಲೆಯ ಒಂದ್ ನಿಮಿಷ ಆಯ್ತು. ಅದಾದ್ಮೇಲೆ ಇಲ್ಲಿ ಕೇಳಿ, ಇಲ್ಲಿ ಇವ್ರೇನೋ ಯಾರು ರವಿ ಗಾಣಗ ಅವರು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಏನಂತ
ಸ್ಟೇಟ್ಮೆಂಟ್ ಕೊಟ್ರು, ಇಲ್ಲಿರೋ ಜನತೆಗೆ ಇದು ಏನೋ ಅವರಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳಿದ್ರು, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಇದರಿಂದ ಅಂತ. ಹಾಗಾದ್ರೆ ನಿಮ್ ರಾಮನಗರ ಯಾಕೆ ಕಣ್ಣಿಗೆ ಕಾಣಿಸ್ಲಿಲ್ಲ? ರಾಮನಗರಕ್ಕೆ 50,000 ಕೋಟಿ ಬಿಜೆಪಿ ಸರ್ಕಾರ ಎತ್ತಿತ್ತಲ್ಲ, ಮಾರ್ಕೆಟ್ ಅಲ್ಲಿ ಕಟ್ಟೆಗಳಿಲ್ಲ, ಮಾವಿನ ಮಾರ್ಕೆಟ್ ಅದನ್ನ ಕಟ್ಟಕ್ಕೆ ಇವ್ರ ಹತ್ರ ಸಿಂಪಲ್ ಸರ್. ನೋಡಿ ಈಗ ಎಲ್ಲಾ ಪ್ರಶ್ನೆಗಳು ಸರಿ, ಬಟ್ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬರ್ಲಿಲ್ಲ. ಹೇಳಿ. ಹಿಂದುತ್ವ, ಬಿಜೆಪಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ವಿರೋಧ ಹಾಕಿ ಮಹಾಕುಂಭ ಮೇಳ ನಡೆದಂತಹ ಸಂದರ್ಭದಲ್ಲಿ ಬಿಜೆಪಿಯ ಸ್ಟ್ಯಾಂಡ್ ಏನಾಗಿತ್ತು? ಬಿಜೆಪಿ ಅವ್ರದ್ದು ಬಿಡಿ ಸರ್, ಅವ್ರು ತಗೋತೀನಿ. ನಿಮ್ಮ ಸ್ಟ್ಯಾಂಡ್ ಏನ್ ಸರ್? ಮಹಾಕುಂಭ ಮೇಳಕ್ಕೆ ನಿಮ್ ಸ್ಟ್ಯಾಂಡ್ ಏನಾಗಿದೆ? ಮಹಾಕುಂಭ ಮೇಳದ ಬಗ್ಗೆ ಏನ್ ಹೇಳ್ತೀರಿ? ಗಂಗಾರತಿಯ ಬಗ್ಗೆ ಆಯ್ತು, ಗಂಗಾರತಿಯ ಬಗ್ಗೆ ಸ್ಟ್ಯಾಂಡ್ ಏನ್ ನಿಮ್ದು? ಗಂಗಾರತಿಯ ಬಗ್ಗೆ ಗಂಗಾರತಿ ನಾವು ಇದರಲ್ಲಿ ಗಂಗಾರತಿ ನಡೀತಾ ಇದೆ, ಸರಾಯು ಆರತಿನೂ ನಡೀತಾ ಇದೆ, ಜನ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಅದರಿಂದ ರೆವಿನ್ಯೂನು ಹರಿದು ಬಂದಿದೆ. ಇವ್ರು ಮಾಡ್ತಾ ಇದಾರಲ್ಲ, ಇದರಲ್ಲಿ ಯಾವ್ದು ದಸರಾ ಟೈಮಲ್ಲಿ ಮಾತ್ರ ಓಪನ್, ದಸರಾ ಟೈಮಲ್ಲಿ ಅಲ್ಲ. ದಸರಾ ಟೈಮಲ್ಲಿ ಶುರು ಆಗುತ್ತೆ, ದಸರಾ ಟೈಮಲ್ಲಿ 3 ದಿನ ಮಾಡ್ತಾರೆ, ಅದೇ ರೀತಿಯಾಗಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಸಿಂಪಲ್ ಸರ್, ಧಾರ್ಮಿಕ ಕಾರ್ಯಕ್ರಮ ಸರ್, ಪ್ರತಿ ಬಾರಿ ಧಾರ್ಮಿಕ ಕಾರ್ಯಕ್ರಮದ ವಿಚಾರ ಹೇಳಿ. ಆಯ್ತು, ಈಗ ಯಾವುದೇ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ, ಜನ ತತ್ತರಿಸೋಗಿದ್ದಾರೆ, ಬೆಲೆ ಏರಿಕೆಯಿಂದ ತತ್ತರಿಸೋಗಿದ್ದಾರೆ, ಆಯ್ತಾ? ಇಂಥ ಟೈಮಲ್ಲಿ ಆ ದುಡ್ಡನ್ನು ತಗೊಂಡೋಗಿ ಅಲ್ಲಿ ಹಾಕೋ ಅವಶ್ಯಕತೆ ಇತ್ತು. ಒಂದು. ಎರಡನೇ ಪಾಯಿಂಟ್ ನಾನು ಹೇಳಿರೋದೇನು, ಗಂಗಾರತಿಯ ಹಿಂದೆ ಈ ಕಾವೇರಿ ಆರತಿ ಅಂತ ಏನ್ ಮಾಡ್ಕೊಂತ ಇದಾರಲ್ಲ, ಇದ್ರ ಹಿಂದೆ ನೀರ್ ಇರಬೇಕು, ನೀರ್ ಬಿಡಕ್ ಇನ್ನೊಂದು ದಾರಿ ಹುಡುಕ್ತಾ ಇದಾರೆ. ಆಮೇಲೆ ಮಾತಾಡೋಣ. ಜಗನ್ನ ಸರ್ ಆಯ್ತು.